ಒಂದು ಒಳ್ಳೆ ಮಜಾ ಬರೋ ಮ್ಯಾಚ್ ಆಗುತ್ತೆ ಅಂತ ಅನ್ಕೊಂಡು ಕೂತ್ಕೊಂಡಿದ್ರೆ ವೀಕೆಂಡಲ್ಲಿ ಇದು ಯಾವುದೋ ಚೊತ್ತೆ ಮ್ಯಾಚ್ ಆಗೋಗ್ಬಿಡ್ತಲ್ಲ ಮಾಮ್. ಒಂಚೂರು ಮಜಾ ಇರಲಿಲ್ಲ ಇವತ್ತಿನ ಮ್ಯಾಚು. ಸಿಕ್ಕಾಪಟ್ಟೆ 1-2 ಮ್ಯಾಚು 72 ರನ್ ಮಾರ್ಜಿನ ವಿಕ್ಟ್ರಿ ಆಗೋಗ್ಬಿಟ್ಟಿದೆ ಅಲ್ಲ. ಇವರಿಗೆ ಬೇಕಾಗಿದ್ದು ಒಂದು ಹೆವಿ ವಿಕ್ಟ್ರಿ ಬೇಕಾಗಿದ್ದು ಗುಜರಾತ್ ಟೈಟನ್ಸ್ಗೆ. ಅದನ್ನು ತೊಗೊಂಡ್ಬಿಟ್ರು ನೋಡಿ. ಎಲ್ಲ ಮ್ಯಾಚ್ನ ಗೆಲ್ತಾ ಇದ್ರು ಕೂಡ, ಸೀರೀಸ್ ಆಫ್ ಮ್ಯಾಚ್ನ ಗೆಲ್ತಾ ಇದ್ರು ನೆಟ್ ರನ್ ರೇಟ್ ಅನ್ನೋದು ನೆಗೆಟಿವ್ ಅಲ್ಲಿತ್ತು. ಇವತ್ತು ಪಾಸಿಟಿವ್ ಮಾಡ್ಕೊಂಡಿದ್ರೆ 72 ರನ್ ಮಾರ್ಜಿನ ಗೆಲ್ಲೋದ್ರ ಮೂಲಕ ಸೊ ಸಖತ್ ವಿಕ್ಟ್ರಿ ಅಂತ ಹೇಳಬೇಕು. ಹೌದು, ಬೋರಿಂಗ್ ಮ್ಯಾಚೇ ಆಗಿರ್ಬೋದು, 1 ಸೈಡ್ ಮ್ಯಾಚ್ ಆಗಿರ್ಬೋದು, ಬಟ್ ಆದರೂ ಕೂಡ ಸಖತ್ ವಿಕ್ಟ್ರಿ ಅಂತ ಹೇಳಬೇಕು. ಗುಜರಾತ್ ಟೈಟನ್ಸ್ ನೋಡ್ತು ಅಂತಂದರೆ 4 ಕನ್ಸಿಕ್ಯೂಟಿವ್ ವಿಕ್ಟ್ರಿ ತೊಗೊಂಡಿರೋದು. ಈ ಸೆಕೆಂಡ್ ಫೇಸ್ ಯಾರಿಗೆ ಸಖತ್ತಾಗಿದೆಯೋ ಆಗಿಲ್ಲೋ ಗೊತ್ತಿಲ್ಲ. GTಗೆ ಜೊತೆಗೆ KKRಗೆ ಸಾಕಾಗಿದೆ, ಸೈಕಾಗಿದೆ ಅಲ್ಲ ಗುರು. 4 ಕನ್ಸಿಕ್ಯೂಟಿವ್ ವಿನ್ಸ್ ತೊಗೊಬೇಕು ಅಂದರೆ ಸುಮ್ಮನೆನಾ? ಅದು ಈ ಥರ ಕಾಂಪಿಟೇಷನ್ ಇರುವಂಥ ಟೈಮಲ್ಲಿ ಸೀರಿಯಸ್ಲಿ. ಇವಾಗ ಸೆಕೆಂಡ್ ಹೋಗ್ಬಿಟ್ಟು ಕೂತ್ಕೊಂತಾರೆ ಪಾಯಿಂಟ್ಸ್ ಟೇಬಲಲ್ಲಿ. RCB ಕೆಳಗಡೆ ಬಂದಿದ್ದಾರೆ. ಇವತ್ತು ಯಾರಿಗಿದ್ರು ಕೂಡ ಬರ್ತಾಯಿದ್ರು RCB ಕೆಳಗಡೆ 4ನೇ ಪೊಸಿಷನ್ಗೆ. ಬಟ್ ಯಾರು ಕೂಡ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿ ಆಡಿದ್ರು ಇವತ್ತು. ನಾನು ಅಂದ್ಕೊಂಡಿರಲಿಲ್ಲ GT ಅವರು ಇಷ್ಟೊಂದು ಈ ರೇಂಜಿಗೆ ಕಂಫರ್ಟಬಲ್ ಆಗಿ ಆಗ್ಬಿಟ್ಟು ಈ ಥರ ರಾಜಸ್ಥಾನ್ ರಾಯಲ್ಸ್ನ ಸೋಲಿಸ್ತಾರೆ ಅಂತ. ಏನೋ ಕ್ಲೋಸ್ಗೆ ಹೋಗ್ಬಿಟ್ಟು ಗೆಲ್ಬೋದು ಅಂತ ಅಂದ್ಕೊಂಡಿದ್ದೆ, 50-50 ಕಾಂಟೆಸ್ಟ್ ಇರ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ಈ ರೇಂಜಿಗೆ 1 ಸೈಡ್ ಮಾಡ್ತಾರೆ ರಾಜಸ್ಥಾನ್ ರಾಯಲ್ಸ್ನ ಅಂತ ಅಂದ್ಕೊಂಡಿಲ್ಲ. ಟಾಸ್ ಗೆದ್ದವ್ರನ್ನೇ ರಾಜಸ್ಥಾನ್ ರಾಯಲ್ಸ್ ಅವರು. ಬಟ್ ನೋಡಿ ಯಾವ ಅವಸ್ಥೆಯಲ್ಲಿ ಮ್ಯಾಚ್ನ ಎಂಡ್ ಮಾಡಿದ್ರು ಅಂತ. ಸೊ ಫಸ್ಟ್ ಬ್ಯಾಟಿಂಗ್ ಅಂತ ಬರ್ತಾರೆ ಗುಜರಾತ್ ಟೈಟನ್ಸ್ ಅವರು. ಎಂಥ ಒಳ್ಳೆ ಪಾರ್ಟ್ನರ್ಶಿಪ್ ಗುರು. 118 ರನ್ನ ಓಪನಿಂಗ್ ಪಾರ್ಟ್ನರ್ಶಿಪ್. ಪೋಪ್ಲಲ್ಲಿ ಆಲ್ಮೋಸ್ಟ್ 80+ ರನ್ಸು. ಚಿಂದಂಥ ಬ್ಯಾಟಿಂಗು. ವಿಕೆಟ್ನೇ ಕಳ್ಕೊಂಡಿಲ್ಲ ಪೋಪ್ಲಲ್ಲಿ. ಹಂಗೆ ಸರಿಯಾಗಿ ತಿನ್ಸೋರು ಬಿಸ್ಕತ್ಗಳನ್ನ. ಚೆನ್ನಾಗಿ ಆಡಿದ್ರು ಗುರು. ಶುಭ್ಮನ್ ಗಿಲ್ ಎಸ್ಪೆಷಲಿ ಅವ್ರದ್ದೊಂದು ಕ್ಯಾಚ್ನ ಬೇರೆ ಡ್ರಾಪ್ ಮಾಡ್ತಾರೆ. ಇವರು ಹಟ್ಮ್ಯಾರ್ ಅಂತ ಕಾಣಿಸಿದೆ ಬೌಂಡ್ರಿನಲ್ಲಿ. ಆಲ್ಮೋಸ್ಟ್ 54 ರನ್ಸಲ್ಲಿ ಇರ್ತಾರೆ. ಸೊ ಆ ಕ್ಯಾಚ್ನ ಎತ್ತಾಕೊಂಡಿತ್ತು ಅಂದರೆ ಇನ್ನೊಂದು ಸ್ವಲ್ಪ ರೆಡ್ಯೂಸ್ ಮಾಡ್ಬೋದಾಗಿತ್ತು ನಾವು ಟಾರ್ಗೆಟ್ನ. ಸೊ ನೋಡಿ, 230ನ ಚೇಸ್ ಮಾಡ್ಬೇಕಾದ್ರೂ 200ನ ಚೇಸ್ ಮಾಡ್ಬೇಕಾದ್ರೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಆಗುತ್ತೆ. ಒಂಥರ ನೋಡೋಂಥ ರೀತಿನೇ ಬೇರೆ. 230 ಅಂದರೆ ಇಲ್ಲಾಗೋರು ಸಿಕ್ಕಾಪಟ್ಟೆ ಕಷ್ಟ ಅಂತ ಅನ್ಬೋದು. 200ನ ಚೇಸ್ ಮಾಡಬೇಕಾದ್ರೆ ಇಲ್ಲಾಗೋರು ಆದರೂ ಆಗ್ಬೋದು ಅಂತ ಅನ್ಕೊಂತಾರೆ. ಬಟ್ ರಾಜಸ್ಥಾನ್ ರಾಯಲ್ಸ್ ಇರೋಂಥ ಒಂದು ಬ್ಯಾಟಿಂಗ್ ಯೂನಿಟ್ಗೆ ಏನಿದೇನು ಅನ್ಚೇಸಬಲ್, ಚೇಸೇ ಮಾಡೋಕ್ಕಾಗಲ್ಲ ಅನ್ನೋ ಥರ ಸ್ಕೋರ್ ಏನಲ್ಲ. 230 ಅಟ್ ಎನಿ ಗಿವನ್ ಡೇ ಇವಾಗಿನ ಟ್ರೆಂಡ್ ಎಲ್ಲ ನೋಡ್ತು ಅಂದರೆ ಇದು ಚೇಸಬಲ್ ಸ್ಕೋರೇನೆ. 230 ಇದನ್ನು ಚೇಸಕ್ಕೆ ಮಾಡೋಕ್ಕೆ ಆಗಲ್ಲ ಅನ್ನೋ ಥರ ಸ್ಕೋರ್. ಒಂದು ಜಮಾನದಲ್ಲಿತ್ತು 230 ಚೇಸ್ ಮಾಡೋಕ್ಕಾಗಲ್ಲ ಅಂತ. ಬಟ್ ಇವಾಗೆಲ್ಲ 230 ಚೇಸಬಲ್ನೇ. ಬಟ್ ಅದನ್ನು ಕೂಡ ರಾಜಸ್ಥಾನ್ ರಾಯಲ್ಸ್ ಅವರ ಬ್ಯಾಟರ್ಸ್ಗಳು ಯಾರೂ ಕೂಡ ಕಚ್ಕೊಂಡಿಲ್ಲ. ಅದೇ ಓಪನಿಂಗಲ್ಲಿ ಸ್ವಲ್ಪ ಹಾವಳಿ ಕೊಟ್ಟರು ವೈಭವ್ ಸೂರ್ಯವಂಶಿ. ಅದು ಬಿಡ್ತು ಅಂತಂದರೆ ಅಲ್ಲಿ ಆಡಿರೋದು ಚೆನ್ನಾಗೇ ಜಡೇಜಾ ಅವರು. ಸೊ ಇನ್ಯಾವ ಬ್ಯಾಟ್ರು ಕೂಡ ಅಲ್ಲಿ 30+ ರನ್ಸ್ನೇ ಹೊಡೆದಿಲ್ಲ. ಅಲ್ಲಿ ಎಲ್ಲ ಚೊತ್ತೆ ಬ್ಯಾಟಿಂಗ್ನ ಆಡಿದ್ದಾರೆ. ಇವ್ರು ನೋಡ್ತು ಅಂದರೆ ಕನ್ವಿನ್ಸಿಂಗ್ ಓಪನಿಂಗ್ ಪೇರ್. ಹೇಳ್ತಾರಲ್ಲಪ್ಪ ಇದು ಟಾಪ್ ಹೆವಿ ಟೀಮ್ ಅಂತ. ಅಲ್ಲ ಗುರು, ಇವ್ರದ್ದು ಟೀಮ್ ನೋಡ್ತು ಅಂತಂದರೆ ಹೌದು ಬ್ಯಾಟಿಂಗ್ನ ನೋಡ್ತು ಅಂದರೆ ಬೌಲಿಂಗ್ ಚೆನ್ನಾಗಿದೆ ಗುಜರಾತ್ ಟೈಟನ್ಸ್ದು. ಬಟ್ ಬ್ಯಾಟಿಂಗ್ನ ನೋಡ್ತು ಅಂತಂದರೆ ಇವ್ರದ್ದು ಏನೋ ಸೈಕ್ ಟೀಮ್ ಅಂತ ಫೀಲೇ ಬರಲ್ಲ ನನಗೆ. ಹೌದು, ಈ ಸಲ ಕೂಡ ಫೀಲೇ ಬರ್ತಾ ಇಲ್ಲ ನನಗೆ. ಬಟ್ ಆ ಟಾಪ್ 3, ಆ ಟಾಪ್ ಹೆವಿ ಅಂತ ಮಾತಾಡ್ತೀವಿ, ಆ ಟಾಪ್ ಹೆವಿಲೇನೆ ಆಡ್ಕೊತಾರೆ, ಆ ಟಾಪ್ ಹೆವಿಲೇನೆ ಸಾಧಿಸ್ತಾರೆ ಇವರು. ಸೊ ಅದೇ ಥರ ಇವತ್ತು ಕೂಡ ಆಗಿರೋದು. ಓಪನಿಂಗ್ ಪಾರ್ಟ್ನರ್ಶಿಪ್ ಎಷ್ಟಲ್ಲಿ ನಾವು ಹೊಡೆದಿರೋದು 100 ರನ್ನ ಕನ್ಸಿಸ್ಟೆಂಟಾಗಿ ಯಾವುದನ್ನ ಒಂದು ಟೀಮು ಜಾಸ್ತಿ ನಂಬರ್ ಆಫ್ ಟೈಮ್ಸು ಓಪನಿಂಗ್ ಪಾರ್ಟ್ನರ್ಶಿಪ್ನ ಲಾಸಿಂದ ತೊಗೊಂಡು ನೋಡಿ ಯಾರು ಹೊಡೆದಿದ್ದಾರೆ ಅಂತಂದರೆ ಅದು ಈ 2 ಪೇರನೇ, ಅಂದರೆ ಈ ಪೇರನೇ. ಸಾಯಿ ಸುದರ್ಶನ್ ಜೊತೆಗೆ ಶುಭ್ಮನ್ ಗಿಲ್ಲು. ಇವತ್ತಿನ ಮ್ಯಾಚ್ 118 ರನ್ನ ಪಾರ್ಟ್ನರ್ಶಿಪ್ಪು. ಸಾಯಿ ಸುದರ್ಶನ್ ಲಾಂಗ್ ಆಫಲ್ಲಿ ಔಟ್ ಆಯಿತು ಅಂತಂದರೆ, ಲಾಂಗ್ ಆನಲ್ಲಿ ಔಟ್ ಆಯಿತು ಅಂತಂದರೆ ಅವ್ರಿಗೆ ಸ್ಪಿನ್ನರ್ಗೆ ಔಟ್ ಆದಲ್ಲಪ್ಪ. ಈ ಕಡೆಯಿಂದ ರವೀಂದ್ರ ಜಡೇಜಾ ಬೇರೆ ಒಂದು ವಿಕೆಟ್ನ ತೆಗೆದ್ರು. ಜಾಸ್ ಬಟ್ಲರ್ ಅವರು ಅವರೇನಂತ ಹೆವಿಯಾಗಿ ಕಾಣಿಸ್ಕೊಂಡಿಲ್ಲ ಇವತ್ತು. ಅವರು ಲಾಂಗ್ ಆಫಿಗೆ ಕ್ಯಾಚ್ ಕೊಟ್ಬಿಟ್ಟು ಔಟ್ ಆಗಿದ್ದು. ಇವರು ಲಾಂಗ್ ಆಫ್ ಆಯಿತು ಅಂತಂದರೆ ಬ್ರಿಜೇಶ್ ಬಂದ್ಬಿಟ್ಟು 1-2 ವಿಕೆಟ್ನ ಎತ್ತಿದ್ರು. ಸೊ ಸಖತ್ತಾಗಿ ಕಾಣಿಸ್ಕೊತಾ ಇದ್ದಂಥ ಶುಭ್ಮನ್ ಗಿಲ್ಲು ಕೂಡ ಔಟ್ ಆಗ್ತಾರೆ. ಇನ್ನೇನಲ್ಲಿ ಹೊಡಿಬೇಕಾಗಿರೋ ಏನೆಲ್ಲ ಬೌಂಡ್ರೀಸಲ್ಲೇ ಔಟ್ ಆಗಿರೋದು. ಏನಲ್ಲೇನು ತಡೆದಾಗ್ಬಿಟ್ಟು ಯಾರು ಬೋಲ್ಡ್ ಆಗಿಬಿಟ್ಟು ಅಂತ ಡಿಸ್ಮಿಸಲ್ಲಿ ಯಾವುದು ಕೂಡ ಆಗಿಲ್ಲ. ಸೊ ಸಖತ್ತಾಗೇನೆ ಕಾಣಿಸ್ಕೊಂಡ್ರು, ಮಸ್ತಾಗೇನೆ ಆಡಿದ್ರು ಇವತ್ತು ಗುಜರಾತ್ ಟೈಟನ್ಸ್ ಅವರು. ವಾಷಿಂಗ್ಟನ್ ಸುಂದರು 20 ಬಾಲಿಗೆ 37, 4 ಬಾಲಿಗೆ 14 ರನ್ನು ಟೆವಾಟಿಯಾ. ಸೊ ಇಬ್ಬರು ಕೂಡ ಮಸ್ತಾಗಿ ಆಡಿದ್ದಾರೆ. ಸೊ ಇನ್ನೇನಪ್ಪ, ಬರೋ ಬ್ಯಾಟರ್ಸ್ಗಳೆಲ್ಲ ಮಸ್ತಾಗಿ ಆಡಿದ್ದಾರೆ. ವಿಕೆಟ್ಸಲ್ಲಿ ಕಳ್ಕೊಂಡಿಲ್ಲ, 4 ವಿಕೆಟ್ಸ್ನ ಕಳ್ಕೊಂಡಿದ್ದಾರೆ ಅಷ್ಟೇ. ಅದು ಎಲ್ಲಿ 10 ಓವರ್ ಆದ ನಂತರ ಕಳ್ಕೊಂಡಿರುವಂಥ ವಿಕೆಟ್ಸ್ಗಳು. 10 ಓವರ್ಗಿಂತ ಒಳಗಡೆ ವಿಕೆಟ್ಸೇ ಕಳ್ಕೊಂಡಿಲ್ಲ ಇವರು. ಅಷ್ಟು ಕನ್ಸಿಸ್ಟೆಂಟಾಗಿ ಆಡಿದ್ದಾರೆ. ಸೊ ಇದನ್ನು ಚೇಸ್ ಮಾಡಬೇಕು ಅಂದರೆ 230ನ ಟಾರ್ಗೆಟ್ ಕೊಡ್ತಾ ಇದ್ದಂಗೆ ಡೆತ್ ಓವರ್ಸ್ ಸಖತ್ತಾಗಿ ಆಡಿದ್ರು. ಬ್ಯಾಟಿಂಗ್ನ ಥ್ರೋಔಟ್ ಸಖತ್ತಾಗಿ ಆಡ್ಕೊಂಡು ಬಂದಿದ್ದಾರೆ ಈ ಒಂದು ಮ್ಯಾಚಲ್ಲಿ. ಸೊ ಈ ಒಂದು ಟಾರ್ಗೆಟ್ನ ಚೇಸ್ ಮಾಡೋದಕ್ಕೆ ಬಂದ್ರಪ್ಪ. ಏನು ಸ್ಟಾರ್ಟಿಂಗಲ್ಲಿ ಒಬ್ಬರಿಸಿ ಒಬ್ಬರದು ವೈಭವ್ ಸೂರ್ಯವಂಶಿ ಫಸ್ಟ್ 2 ಓವರ್ ಕೊಟ್ಟರು ಹಿಟ್ಟಾಡ್ಸ್ಕೊಂಡು ಏನು ಚಚ್ಚಿದ್ದು ವೈಭವ್ ಸೂರ್ಯವಂಶಿ. ನಾನು ಸ್ಟಂಡ್ ಆಗೋಗ್ಬಿಟ್ರೆ ಎಲ್ಲಾದರೂ ಈ ಟಾರ್ಗೆಟು 15 ಓವರ್ಗೆ ಚೇಸ್ ಆಗೋಗ್ಬಿಡ್ತು, ಇವ್ರು ಹೊಡಿತಿರೋಂಥ ರೈಟ್ನ ನೋಡ್ತು ಅಂತಂದರೆ ಅಂತ ಅನ್ಕೊಂಡ್ಬಿಟ್ಟೆ. ಬಟ್ ಆದರೆ ಡಿಸ್ಮಿಸ್ ಮಾಡ್ತಾರೆ ನೋಡಿ. ಸಿರಾಜ್ ಭಯ್ಯ ಹಾಕ್ಬಿಟ್ಟು ಬೌನ್ಸರ್ನ ಅವ್ರು ನೋಡಿ ಬೌನ್ಸರ್ ಹಾಕ್ಬಿಟ್ಟು ಮೆಜಾರಿಟಿ ಆಫ್ ದ ಟೈಮ್ಸ್ ಔಟ್ ಆಗಿರೋದು ನೋಡ್ತು ಅಂತಂದರೆ ಬೌನ್ಸರ್ಗೆ ಇಲ್ಲಿ ಎದೆ ಹತ್ರ ಬರುವಂಥ ಬಾಲು ಅಥವಾ ಎದೆ ಹತ್ರ ಬರೋದು ಅದು ಸ್ಟ್ರೈಟಾಗಿರಬೇಕು. ಸ್ಟ್ರೈಟಾಗಿ ತಲೆ ಹತ್ರ ಬಂತು ಅಂತಂದರೆ ಸ್ಟ್ರಗಲ್ ಮಾಡೋದು ನೋಡಿದ್ವಿ. ಕ್ವಿಕ್ಕಾಗಿ ಸ್ಟ್ರೈಟಾಗಿ ತಲೆ ಹತ್ರ ಬಂತು ಅಂತಂದರೆ ಆ್ಯಂಗಲ್ ಏನಾರು ಆಯಿತು ಅಂದರೆ ಬಿಡ್ತೇನಾರು ಕೊಟ್ಟರು ಅಂದರೆ ಹೊಡೆದಿರೋದನ್ನ ನೋಡಿದ್ದೀವಿ. ಬಟ್ ಏನಾರು ಸ್ಟ್ರೈಟಾಗಿ ತಲೆ ಹತ್ರ ಬಂತು ಅಂದರೆ ಸ್ಟ್ರಗಲ್ ಮಾಡೋದನ್ನ ವೈಭವ್ ಸೂರ್ಯವಂಶಿ ನೋಡಿದ್ದೀವಿ. ಇದು ನಾನು ಕ್ಲೋಸಾಗಿ ಗಮನಿಸಿರೋದು. ಸೊ ಶಾರ್ಟರ್ ಬಾಲ್ಗೆ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ಸೊ ಇನ್ನೇನು ಅದನ್ನು ಕೂಡ ಹೊಡೆಯೋಕ್ಕೆ ಹೋಗ್ಬಿಟ್ರೆ ಏನಲ್ಲೇನು
ಹಿಂದೆಗಡೆ ಕೀಪರ್ ಕ್ಯಾಚ್ ಏನು ಕೊಟ್ಟಿಲ್ಲ, ಅದನ್ನು ಕೂಡ ಪುಲ್ ಮಾಡಿ ಹೊಡೆಯೋಕ್ಕೆ 6 ಹೊಡೆಯೋಕೆ ಹೋಗ್ಬಿಟ್ಟೇನೆ. ಬಟ್ ಆಡೋಷ್ಟು ಟೈಮು ಕೂಡ ಸಖತ್ತಾಗಿ ಕಾಣಿಸ್ಕೊಂತ ಇತ್ತು ವೈಭವ್ ಸೂರ್ಯವಂಶಿ. ಇಲ್ಲಾಗೋರು ಎಂಥ ಬಿಗ್ ಟಾರ್ಗೆಟರ್ ಚೇಸ್ ಮಾಡ್ಬೋದು ಅಂತ. ಅನ್ಫಾರ್ಚುನೇಟಾಗಿ ಔಟ್ ಆಗ್ತಾರೆ. ರಬಾಡ ಅಣ್ಣ ಬಂದ್ಬಿಟ್ಟು ಯಶಸ್ವಿ ಜಯಸ್ವಾಲ್ನ ಮೇಲೆ ಕಳಿಸ್ಬಿಟ್ರು, ಮೇಲೂ ಕ್ಯಾಚ್ನ ಕೊಟ್ಬಿಟ್ರು. ಆರಾಮಾಗಿ ಸಲೀಸಾಗಿ ಹಿಡ್ಕೊತಾ ಇದ್ದಂಗೆ ಈ ಕಡೆಯಿಂದ ಜುರಲ್ಲು ಬಂದರು. ಜುರಲ್ಲುಗೆ ರಶೀದ್ ಖಾನ್ ಬೋಲ್ಡೆ ಮಾಡಾಕ್ಬಿಟ್ರು. ರಶೀದ್ ಖಾನ್ ಏನಪ್ಪ ಮಿಂಚಿದ್ದು ಇವತ್ತು ಕತೆನ ಏನು ಕೇಳ್ತೀರಾ. ಶಮ್ರಾನ್ ಇಟ್ಮಾರಿ ಕಡೆಯಿಂದ ಔಟ್ ಆಗ್ತಾ ಇದ್ದಂಗೆ ಒಂದೆಂಡಲ್ಲಿ ಈ ಕಡೆ ಇವ್ರಿಗೆ ಯಾರಿಗಪ್ಪ ಇವ್ರಿಗೆ ಬಿದ್ದಿದ್ದು, ರಬಾಡ ಅವರಿಗೆ ಬಿತ್ತು ಆ ವಿಕೆಟು. ಹೆಟ್ಮಾರ್ ಹೋಗ್ತಾ ಇದ್ದಂಗೆ ಲೈನಾಗಿ ಬಿದ್ದು ನೋಡಿ ವಿಕೆಟ್ಸು ಅಲ್ಲಿ. ಈ ಕಡೆಯಿಂದ ಎಲ್ಲರೂ ಬೋಲ್ಡು ಎಲ್ ಬಿ ರಶೀದ್ ಖಾನ್ ಎತ್ತಿರುವಂಥ ವಿಕೆಟ್ಸ್ಗಳು. ಜುರಾಲ್ ಒಬ್ಬರು ಬೋಲ್ಡು. ಜಡೇಜಾ ಸ್ವಲ್ಪ ಕನ್ವಿನ್ಸಿಂಗ್ ಆಗಿ ಆಡ್ತಾ ಇರ್ತಾರೆ. ಅವರು ಕೂಡ LBW ಆಗಿದ್ದು, DRS ಎಲ್ಲ ಹೋಗಿರುತ್ತೆ. ಬಟ್ ಇಲ್ಲ, LBWನೇ ಆಗಿತ್ತು. ಸೊ ಈ ಕಡೆಯಿಂದ ಬೋಲ್ಡು. ಫೆರಾರ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು, ದುಬೆ ಮೇಲೂ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇತ್ತು ಫೆರಾರ ಕಡೆ, ಯಾಕಂದ್ರೆ ಮ್ಯಾಚ್ ವಿನ್ನಿಂಗ್ ಇನ್ನಿಂಗ್ಸ್ಗಳನ್ನ ಆಡಿದ್ರು. ಇಬ್ಬರು ಕೂಡ ಬೋಲ್ಡ್ ಆಗಿ ಹೋಗ್ಬಿಟ್ರು. ಏನಿವತ್ತು ರಶೀದ್ ಖಾನ್, ಹಳೇ ರಶೀದ್ ಖಾನ್ ನೋಡ್ದಂಗೆ ಆಗ್ಬಿಡ್ತು ಗುರು. ನನಗೆ ಒಂಥರ ಭಯ ಪಟ್ಕೊಂಡು ಆಡ್ದಂಗಿತ್ತು. ಹೌದು 33 ರನ್ ಹೊಡಿಸ್ಕೊಂಡಿದ್ರು, ಬಟ್ 33 ರನ್ ಕೂಡ ಹಳೇ ರಶೀದ್ ಖಾನ್ ಹೊಡಿಸ್ಕೊಂತಿರ್ಲಿಲ್ಲ. ಬಟ್ ಸಖತ್ತಾಗಿ ಮಾಡಿದ್ರು ಅಂತ ಹೇಳ್ಬೇಕಲ್ಲ. ಸ್ಟಂಪ್ ಲೈನಲ್ಲಿ ಇಟ್ಟಿದ್ರು ಬಾಲ್ನ, ಅದಕ್ಕೋಸ್ಕರ ಹಿಟ್ ಆಗಿರೋವಂಥದ್ದು. ಸೊ ನುಕ್ಕೊಂಡು ಹೋಗ್ತಾ ಇತ್ತು ಗುರು ಬಾಲು. ಒಂಥರ ರೀಡೇ ಮಾಡ್ತಾ ಇರಲ್ಲ ಅಂತ ಹೇಳ್ಬೇಕು. ಔಟ್ ಆದಂಥ ಬಾಲ್ಗಳು ಬೇರೆಲ್ಲ ರೀಡ್ ಮಾಡಿದ್ರು, ಬಟ್ ಔಟ್ ಆದಂಥ ಬಾಲ್ಗಳು ಆ 4 ಡೆಲಿವರಿಗೂ ಕೂಡ ರೀಡ್ ಮಾಡಲಿಲ್ಲ. 4 ವಿಕೆಟ್ಸ್ ಇವತ್ತು ಸಖತ್ತಾಗಿ ಬೌಲಿಂಗ್ ಹಾಕಿದರೆ. ಆ್ಯಂಡ್ ಜೇಸನ್ ಹೋಲ್ಡರ್ಗೆ ಮಿಕ್ಕಂಥ ವಿಕೆಟ್ಸ್ಗಳೇನು ಬಾಟಮಲ್ಲಿ ಬಂದು ಎತ್ಬಿಡ್ಬೇಕಾಯಿತು. 3 ವಿಕೆಟ್ಸ್ ಅವ್ರಿಗೆ ಬಿದ್ದಿದೆ. ರಬಾಡಾಗಿ 2 ವಿಕೆಟು. ಇನ್ನೇನಮ್ಮಲ್ಲಿ ಶನಾಕ ಇದ್ರು, ಅಲ್ಲಿ ಶನಾಕ ಬಂದ್ಬಿಟ್ಟು ಅಲ್ಲಿ ಏನು ಅಷ್ಟು ಟಾರ್ಗೆಟ್ ಹೊಡೆಯೋಕ್ಕಾಗತ್ತೆ. 90 ರನ್ ಬೇಕಿತ್ತು ಅಲ್ಲಿ. 30 ಬಾಲಿಗೆ 90 ರನ್ ಬೇಕಿತ್ತು. ಒಬ್ಬರು ನಿಂತ್ಕೊಂಡು ಹೊಡೆಯೋಕ್ಕಾಗದ. ಜೋಫರ್ ಆರ್ಚರ್ ಕಾಮಿಡಿ ಏನು ಅಂದರೆ, ಜೋಫರ್ ಆರ್ಚರ್ ಶನಾಕ ಓಡ್ ಬಂದವರಲ್ಲಿ ಅಲ್ಲಿ ಶನಾಕ ಒಳ್ಳೆ ಬ್ಯಾಟ್ರು. ಜೋಫರ್ ಆರ್ಚರ್ ವಾಪಸ್ ಕಳಿಸ್ತಾರೆ. ಹೋಗ್ಗರು ನೀನು ತಪ್ಪು, ನೀನೇನಕ್ಕೆ ಬಂದೆ ಇಲ್ಲಿ ಅಂತ. ಅಲ್ಲ ಗುರು, ಶನಾಕ ಬ್ಯಾಟರು ಗುರು. ಹೌದು, ಆಲ್ರೌಂಡ್ರ್ ಆಗಿರ್ಬೋದು, ಕೆಪಬಿಲಿಟಿ ಜಾಸ್ತಿ ಇದೆ ಶನಾಕಾಗೆ ಆರ್ಚರಿಗೆ ಕಂಪೇರ್ ಮಾಡಿ. ಆರ್ಚರ್ ಕಳಿಸ್ತಾರೆ, ಹೋಗು ಗುರು ನೀನೇನೋ ಕೊಡು ಬಂದೆ ಇಲ್ಲಿ ಅಂತ. ನನಗೆ ಕಾಮಿಡಿ ಅಂತ ಅನ್ನಿಸ್ಬಿಡ್ತು. ಆದರೂ ಮಗ ಇವತ್ತಿನ ಮ್ಯಾಚ್ನ ಎಷ್ಟು ಅದ್ದೂರಿಯಾಗಿ GT ಅವ್ರು ಗೆಲ್ತಾರೆ ಅಂತ ಅಂದ್ಕೊಂಡಿರಲ್ಲ. ಗೆಲ್ಲಬಹುದು ಅಂತ ಅಂದ್ಕೊಂಡಿದ್ದೆ ಅಷ್ಟೇ. ಬಟ್ ಅದೇ RR ಕಡೆನೇ ಫೇವ್ರೇಟ್ಸ್ ಅಂತ ಹೇಳಿದೆ. ಬಟ್ ಈ ರೇಂಜಿಗೆ ಗೆಲ್ತಾರೆ ನಾನು ಅಂದ್ಕೊಂಡಿರಲ್ಲ. ಆ್ಯಂಡ್ ಈ ರೇಂಜಿಗೆ ಅಜೀವಾಗಿ ಸೋಲ್ತಾರೆ ಇವರು ಅಂತಲೂ ಕೂಡ ಅಂದ್ಕೊಂಡಿರಲ್ಲ ರಾಜಸ್ಥಾನ್ ರಾಯಲ್ಸ್ ಅವರು. ಸೊ ನಿಮ್ಗೆ ಏನು ಅನಿಸ್ತು ಇವತ್ತಿನ ಮ್ಯಾಚು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಹೋಗ್ಬಿಟ್ಟು CSK ಅವ್ರ ಜೊತೆಗೆ ಅಲೈನ್ ಆಗಿದ್ದಾರೆ. ಇವಾಗ ಅವ್ರ ಮೇಲೆ ಕಾಂಪಿಟೇಷನ್ಗೆ ಬಿದ್ದಿದ್ದಾರೆ ಅಷ್ಟೇ. ಸಿಗೋಣ.